ನಮಸ್ಕಾರ, ಶುಭೋದಯ. ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಸಂಖ್ಯೆಗಳ ಮಹತ್ವ ಜೊತೆಗೆ ಸಂಖ್ಯೆಗಳ ವಿಶೇಷತೆ ಹಾಗೆ ಎಂದಿನ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ಮಾಹಿತಿಗಳನ್ನು ತಿಳಿಸಿಕೊಡೋದಕ್ಕೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಗೆ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ಓಕೆ ಗುರುಜಿ, ಏನೋ ವೀಕ್ಷಕರೇ, ನೀವು ನಿಮ್ಮ ಯಾವುದೇ ಒಂದು ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಜ್ಯೋತಿಷಾಸ್ತ್ರ ಆಗಿರ್ಬೋದು, ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ, ನಿಮ್ಮ ಜೀವನದ ಸಮಸ್ಯೆಗಳಿದ್ರೆ, ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ. ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೀಡ್ತಾರೆ. ಹಾಗೆ ಗುರೂಜಿಯವರು ಮುಂದಿನ ತಿಂಗಳು 6ನೇ ತಾರೀಕು ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷಾಸ್ತ್ರದ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. 6 ಭಾನುವಾರಗಳು ಈ ಶಿಬಿರಗಳು ನಡೆಯುತ್ತೆ. ನೀವು ಈ ಶಿಬಿರಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನೀವು ಈ ಶಿಬಿರಗಳಲ್ಲಿ ಪಾಲ್ಗೊಳ್ಬಹುದು. ಹಾಗೆ ನಿಮ್ಗೆ ಈ ಶಿಬಿರಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಸಂಖ್ಯಾಶಾಸ್ತ್ರವನ್ನ ಸಂಪೂರ್ಣವಾಗಿ ಗುರೂಜಿಯವರು ಕಲಿಸಿಕೊಡ್ತಾರೆ. ಓಕೆ ಗುರೂಜಿ, ಮೊದಲಿಗೆ ಇವತ್ತಿನ ತಾರೀಕು ಹೇಗಿದೆ, ಹಾಗೆ ಇವತ್ತಿನ ತಾರೀಕಿನಂದವರು ಹುಟ್ಟಿದವರು ಹೇಗಿರ್ತಾರೆ, ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಗುರೂಜಿ. ಇವತ್ತು ತುಂಬಾ ಒಳ್ಳೆ ದಿನ. 14/4/2017 ಎಲ್ಲವನ್ನು ಕೌಂಟ್ ಮಾಡ್ರೆ 1 ಬರುತ್ತೆ. ಬಹಳ 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 ಸಖತ್ತಾಗಿರ್ತಾರೆ. ಇವತ್ತಿನ ದಿನ ಹುಟ್ಟೋರು ತುಂಬಾ ಸಖತ್ ಲಕ್ಸುರಿ ಆಗಿರ್ತಾರೆ. ಜಗತ್ತಲ್ಲಿ 14ನೇ ತಾರೀಕು ಹುಟ್ಟೋರೆಲ್ಲ ಲೈಫಲ್ಲಿ ತುಂಬಾ ಸಖತ್ತಾಗಿರ್ತಾರೆ, ಜೀವನದಲ್ಲಿ ಸಖತ್ತಾಗಿರ್ತಾರೆ. ಇವ್ರ ಲೈಫಲ್ಲಿ ಒಳ್ಳೆ ಎ ಇಂದ ಅಕ್ಷರಗಳು, ಜೆ ಅಕ್ಷರಗಳು, ಎಂ ಅನ್ನ ಅಕ್ಷರಗಳು, ಎಂ ಕೂಡ ಆಗ್ಬರುತ್ತೆ, ಮತ್ತೆ ಸಿ ಅನ್ನ ಅಕ್ಷರಗಳು, ಇವೆಲ್ಲವೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ಎಸ್ ಅನ್ನ ಅಕ್ಷರಗಳು, ಇದರಲ್ಲಿ ನೇಮನ್ನ ಇಡ್ತಾಗ ಇವ್ರಿಗೆ ಎಲ್ಲ ಲೆಟರ್ಲು ನೇಮನ್ನ ಇಡ್ಬೋದು. 100% ಸಖತ್ ರಿಸಲ್ಟ್ ಅಂತ ತಂದ್ಕೊಡುತ್ತೆ. ಹಾಗಾಗಿ ಇವ್ರಿಗೆ ತುಂಬಾ ಸಕ್ಸಸ್ ಅನ್ನ ಹೆವಿ ಕಾಣ್ತಾರೆ. ಯಾಕಂದ್ರೆ ಈ ಡೇಟರ್ಗೆ ತುಂಬಾ ರಾಜಯೋಗವನ್ನ ಕಾಣ್ಬೋದು. 100% ತುಂಬಾ ಲಕ್ ನ ಕಾಣ್ತಾರೆ. ಈ ಡೇಟಲ್ಲಿ ಹೊಡ್ತಾರೋ ತುಂಬಾ ಸಕ್ಸಸ್ ಕಾಣ್ತಾರೆ ಪ್ರಪಂಚದಲ್ಲಿ. ಆಮೇಲೆ ದಿಢೀರ್ನೆ ಇಂಪ್ರೂವ್ಮೆಂಟ್ ಆಗ್ತಾರೆ. ಹಾಗಾಗಿ ಇವ್ರಿಗೆ ಸ್ವಲ್ಪ ಆರ್ ಅನ್ನ ಅಕ್ಷರ ಸ್ವಲ್ಪ ಜರ್ಕ್ ಹೊಡಿತೈತೆ, ಮತ್ತೆ ಕೆ ಅನ್ನ ಅಕ್ಷರಗಳು ತುಂಬಾ ನ್ಯೂಮರಾಜಲ್ಲಿ ಸ್ವಲ್ಪ ಜರ್ಕ್ ಹೊಡಿತೈತೆ. 6 ಮತ್ತೆ ಕೆ, ಈ 6 ಅನ್ನ ಅಕ್ಷರಗಳು, ಕೆ ಅನ್ನ ಅಕ್ಷರ ಹೆಣ್ಮಕ್ಳಿಗೆ ಇಲ್ಲ ಗಂಡು ಮಕ್ಕಳಲ್ಲಿ ಬಂದಾಗ ಸ್ವಲ್ಪ ಜರ್ಕ್ ಹೊಡಿತೈತೆ. ಹಾಗಾಗಿ ಈ ಲೆಟ್ರಲ್ಲಿ ಕೆ ಮತ್ತೆ 6ನ ನೇಮ್ ನಂಬರ್ನ ಇಡೋದು ದಯವಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡ್ರೆ ತುಂಬಾ ಸಖತ್ತಾಗಿರ್ತಾರೆ. ಈ ಡೇಟಲ್ಲಿ ಹುಡ್ತಾರೋ ಹೆಚ್ಚಾಗಿ ತಂದೆಕ್ಕಿಂತ ತಾಯಿನ ಇಷ್ಟಪಡ್ತಾರೆ, ತಾಯಿನ ಬಹಳ ಗೌರವಿಸ್ತಾರೆ, ತಾಯಿಗೋಸ್ಕರ ಸಖತ್ತಾಗಿರ್ತಾರೆ. ಆಮೇಲೆ ಈ ಡೇಟಲ್ಲಿ ಹುಡ್ತವ್ರಿಗೆ ಸ್ವಲ್ಪ ಸುಳ್ಳಿನ ಭಾವ ಬರುತ್ತೆ ಒಂದೇಜಲ್ಲಿ, ಸುಳ್ಳು, ಆಮೇಲೆ ನಾಟಕ ಜಾಸ್ತಿ. ಆಮೇಲೆ ಈ ಡೇಟಲ್ಲಿ ಹುಟ್ಟೋರಿಗೆ ತೋರಿಸ್ಕೋಬೇಕು ಅಂತ ಆಸೆ ಜಾಸ್ತಿ ಆಗುತ್ತೆ. 100% ತೋರಿಸ್ಕೋಬೇಕು, ನನ್ನ ಹತ್ರ ಇರೋದನ್ನೆಲ್ಲ ತೋರಿಸ್ಕೋಬೇಕು. ಎಷ್ಟೋ ಜನ ಬೈತಾ ಇರ್ತಾರೆ, ಯಾಕೆ ತೋರಿಸ್ಕೋತೀಯ, ಯಾಕೆ ಸುಮ್ಮನೆ ಇರೋಕ್ಕಾಗಲ್ಲ ಅಂದ್ರೆ, ಈ ಡೇಟಲ್ಲಿ ಇರೋದು ಆತ್ಮವಾಗಿರೋದು ತೋರಿಸ್ಕೋಬೇಕು, ಎಲ್ಲದನ್ನು ತೋರಿಸ್ಕೋಬೇಕು. ಆ ಸಣ್ಣ ಮಗು ಬೆಳಿಬೇಕಾದ್ರೆ ತೋರಿಸ್ಕೊಳ್ಳಿ. ಯಾರು ಮನೆಗೆ ಬಂದಾಗ ಅವರು ಮಾಮೂಲಿ ಟೈಮಲ್ಲಿ ಸುಮ್ಮನೆ ಇರ್ತಾರೆ, ಯಾರು ಬಂದಾಗ ಮನೇಲಿ ಒಳ್ಳೆ ಚಿರತೆ ತರ ಆಡ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಒಳ್ಳೆ ನವಿಲ್ಗರಿ ತರ. ಹೆಣ್ಮಗಳು ಸುಮಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ ಮೇಡಮ್, ನಾನು ನೇತ್ರಾವತಿ ಅಂತ ಮೇಡಮ್. ನೇತ್ರಾವತಿ, ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹಾವೇರಿಯಿಂದ ಮೇಡಮ್. ಹಾವೇರಿಯಿಂದ ಕರೆ ಮಾಡ್ತಾ ಇದ್ದೀರಾ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್ 6/1. ಓಕೆ, 6/1/1992 ಮೇಡಮ್. 1992. ಹಾ ಮೇಡಮ್. ಸಮಯ ರಾತ್ರಿ 1:20 ಮೇಡಮ್. ರಾತ್ರಿ 1:20. ಎಲ್ಲಿ ಹುಟ್ಟಿದ್ದು? ಹುಬ್ಳಿ ಮೇಡಮ್. ಹುಬ್ಳಿಯಲ್ಲಿ ಹುಟ್ಟಿದ್ದಾ? ಓಕೆ, ಗುರುಜಿ ಇದ್ದಾರೆ, ಮಾತಾಡಿ ಅಮ್ಮ. ಹಾ ಮೇಡಮ್. ನೇತ್ರ ಅಂತ ನಿಮ್ಮ ಹೆಸರು ಏನು? ಹಾ, ಹಲೋ ಗುರುಜಿ. ನಮಸ್ತೆ ಗುರುಜಿ, ಆರಾಮಿದ್ದೀರಾ? ಆರಾಮಿದ್ದೀನಿ. ಹಾ ಗುರುಜಿ, ನಾವು ಮೊನ್ನೆ ಮಾಡಿದ್ದೆ ಗುರುಜಿ. ಗುರುಜಿ, ನಾನು ನೇತ್ರಾವತಿ ಅಂತ. ಮೊನ್ನೆ ಯಾರ ಬಗ್ಗೆ ಕೇಳಿದ್ರಿ? ಮೊನ್ನೆ ನಮ್ಮ ಬಗ್ಗೆನೇ ಕೇಳಿದ್ದು ಗುರುಜಿ. ಇವತ್ತು ನಮ್ಮ ಬಗ್ಗೆನೇ ಕೇಳ್ತಾರೆ ಗುರುಜಿ. ಮೊನ್ನೆ ಲೈನ್ ಕಟ್ ಆಯ್ತಲ್ಲ, ಅದಕ್ಕೆ ನಾನು ಗುರುಜಿ ತುಂಬಾ ಖುಷಿ ಆಯ್ತು ಗುರುಜಿ, ಲೈನ್ ಸಿಕ್ಕಿದ್ದು ಮತ್ತೆ. ಒಳ್ಳೇದು. ಏನ್ ಕೇಳ್ಬೇಕಂತ? ನಮ್ದು ಮ್ಯಾರೇಜ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ನಮ್ದು ಮ್ಯಾರೇಜ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಆಯ್ತು ಗುರುಜಿ, ನಾವು ಒಬ್ಬರನ್ನ ಇಷ್ಟಪಟ್ಟಿದ್ವಿ ಗುರುಜಿ. ಇಷ್ಟಪಟ್ಟಿದ್ದೀನಿ ಗುರುಜಿ ಒಬ್ಬರನ್ನ. ಸರಿ, ಸೌಂಡ್ ಕೇಳ್ತಾ ಇಲ್ಲ. ಒಬ್ರು ಇಷ್ಟಪಟ್ಟಿದ್ದೀನಿ ಗುರುಜಿ ನಾನು. ಅದು ನಮ್ಮ ಮನೇಲಿ ಒಪ್ಸಕ್ ಟ್ರೈ ಮಾಡಿದ್ದೀನಿ ಗುರುಜಿ, ಆದ್ರೂ ಅವರು ಒಪ್ಪಿದ್ದಾರೆ ಇವಾಗ. ಅದೇ ಅವ್ರ ಮನೆಯಲ್ಲಿ ಇನ್ನೂ ಟ್ರೈ ಮಾಡ್ತಿದ್ದಾರೆ ಗುರುಜಿ. ಹೇಗಿರುತ್ತೆ ಗುರುಜಿ, ಅದು ಆಗುತ್ತಾ ಅಂತ? ಏನ್ ಹುಡುಗನ ಹೆಸರು? ಸಂತೋಷ್ ಅಂತ ಗುರುಜಿ. ಸಂತೋಷ್ ಅಂತ ಗುರುಜಿ. ಸಂತೋಷ್. ಏನ್ ಡೇಟ್ ಆಫ್ ಬರ್ತ್?
ಅದು ಡೇಟ್ ಆಫ್ ಬರ್ತ್ ಗುರುಜಿ 26/11/1989 ಗುರುಜಿ. ನೀವ್ ಯಾವ ಕ್ಯಾಸ್ಟ್, ಹುಡುಗ ಯಾವ ಕ್ಯಾಸ್ಟ್? ಇಲ್ಲಿ ಸೇಮ್ ಕಾಸ್ಟ್ ಗುರುಜಿ ನಮ್ದು. ಹೌದಾ? ಸಂತೋಷ್ ಏನ್ ಮಾಡ್ತಾನೆ? ಅವ್ರು KEB ವರ್ಕ್ ಮಾಡ್ತಾರೆ ಗುರುಜಿ. ಗೌರ್ಮೆಂಟ್ ಕೆಲಸ ಪರ್ಮನೆಂಟ್ ಆಯ್ತು ಅಂತ ಲವ್ ಮಾಡಿದ್ರಲ್ಲ, ಲವ್ ಮಾಡಕ್ಕಿಂತ ಮುಂಚೆ ಕೆಲಸ ಮಾಡ್ತಿದ್ರ? ಇಲ್ಲ ಗುರುಜಿ, ಏನು ಕೆಲಸ ಇರಲಿಲ್ಲ ಗುರುಜಿ ಅವಾಗ. ನಾವು 11 ವರ್ಷ ಆಯ್ತು ಗುರುಜಿ. ಹೌದಾ? ಈ ಸಂತೋಷನೆಲ್ಲ ಕಾಲೆತ್ಬಿಡ್ತಾರೆ, ಅದೇ ಭಯ ಅವ್ರ ಮನೆಯವ್ರ ಮೇಲೆ ಡಿಪೆಂಡ್ ಆಗಿ. ಹಾಗಾಗಿ 100% ನಿಮ್ ಜಾಗದಲ್ಲಿ ಲವ್ ಮ್ಯಾರೇಜ್ ನಿಮ್ಮಿಂದ ಸಕ್ಸಸ್ ಜಾಸ್ತಿ ಇದೆ. ಹುಡುಗನ ಫ್ಯಾಮಿಲಿ ಕಡೆಯಿಂದ ಕ್ಲಿಯರ್ ಮಾಡ್ಕೊಳ್ಳಿ. 100% ನಿಮ್ಗೆ ಇನ್ನೂ 2 ವರ್ಷ ಏನಾದ್ರು ಕಿರಿಕ್ ಇದ್ದೇ ಇದೆ ಇದರಿಂದ. ಹಾಗಾಗಿ ನಿಮ್ ಜಾಗದಲ್ಲಿ ತುಂಬಾ ಮಂಡದೇರೆ ಇದೆ. ಅವನೇನಾದ್ರು ಮದ್ಗಿದೆ ಅಂದ್ರೆ ನೀವು ಸತ್ಯ ಹೋಯ್ತಾರ ಜಾಪನ. ಹಲೋ ನೇತ್ರ, ಕಣ್ಣೀರು ಗಳಗಳ ಅಂತ ನೇತ್ರಾವತಿ ತರ ಅರಿಬೇಕಾಗತ್ತೆ ಆಮೇಲೆ ಜೋಪಾನ. ಓಕೆ, ಧನ್ಯವಾದಗಳು ನೇತ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ರೋಷನ್ ಅವರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ರೋಷನ್ ಕುಮಾರ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರೋಷನ್ ಅವರೇ? ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 22/6. 1991. ಸಮಯ 7ರಿಂದ 7:30. ಬೆಳಗ್ಗೆ 7ರಿಂದ 7:30. ಅಲ್ಲ, ಸಂಜೆ ಮೇಡಮ್. ಸಂಜೆ 7:30. ಓಕೆ, ಎಲ್ಲಿ ಹುಟ್ಟಿದ್ದು? ಚಿಂತಾಮಣಿ, ಶಿಡ್ಲಘಟ್ಟ ಮೇಡಮ್. ಶಿಡ್ಲಘಟ್ಟದಲ್ಲಿ ಹುಟ್ಟಿದ್ದಾ? ಹೌದು. ಓಕೆ, ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಏನಂತ ಹೇಳಿ. ಹೌದು, ನಮಸ್ಕಾರ ಗುರುಜಿ. ನಮಸ್ಕಾರ. ಏನ್ ಬೇಕು ಕೇಳಿ. ಅದೇ ಕೆಲಸದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಆಮೇಲೆ ಮನೇಲಿ ಯಾರಿದ್ದೀರಾ? ಮನೆಯಲ್ಲಿ ಅಪ್ಪ, ಅಮ್ಮ, ತಮ್ಮ ಇದ್ದಾನೆ. ಅಮ್ಮ, ಅಜ್ಜಿ ಇದ್ದಾರೆ. ನಿಮ್ ಜಾತಕ ಚೆನ್ನಾಗಿರೋಲ್ಲ ಸರ್. ಸರ್ ಹೇಳಿದ್ದು ಗುರುಜಿ. ನಿಮ್ ಜಾತಕ ಅಷ್ಟು ಚೆನ್ನಾಗಿಲ್ಲ. ಸರ್ ಬಹಳ ವಿಶೇಷವಾಗಿ ತುಂಬಾ ಮ್ಯಾರೇಜ್ ಲೈಫಲ್ಲಿ ತುಂಬಾ ಡಿಸ್ಟರ್ಬ್ ಮಾಡ್ತಿರ್ತೀರ. ತುಂಬಾ ಡಿಸ್ಟರ್ಬ್ ಆಗುತ್ತೆ. ಓಕೆ ಗುರುಜಿ, ಮತ್ತೆ ಕಾಲ್ ತಗೊಳ್ಳೋಣ. ವೀಕ್ಷಕರೇ, ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರುತ್ತೆ ಒಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಇವತ್ತಿನ ವಿಶೇಷತೆಗಳ ಬಗ್ಗೆ ಹೆಚ್ಚಿನ ಜಾಸ್ತಿ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಏನು ಇವತ್ತು ಅಷ್ಟೊಂದು ವಿಶೇಷ ಆಗಿದ್ರೆ ಅಂತ? ಇವತ್ತು ಬಹಳ ಒಳ್ಳೆ ದಿವಸ. 14/4/2017 ನಂಬರ್ 44 ಪಾಸ್ ಆಗುತ್ತೆ. ಬಹಳ ವಿಶೇಷವಾಗಿ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದಲ್ಲಿ ಮತ್ತೆ ರಾಶಿ ನಕ್ಷತ್ರ ಗ್ರಹಗಳಂದ್ರೆ ನ್ಯೂಮರಾಜಲ್ಲಿ ಅವರ ಗುಣಗಳಿರ್ತವೆ. ಈ ಬರೀ ಒಂದು ಡೇಟಿಗೆ ಒಂದು ಗುಣಗಳಿರ್ತವೆ. ಹಾಗಾಗಿ 1 ಅಂದ್ರೆ ನಂಬರ್ 4 ಆಗುತ್ತೆ. 1 ಅಂದ್ರೆ ಸೂರ್ಯ, 4 ಅಂದ್ರೆ ರಾಹುಗ್ರಹ. ನಾನು ಯಾವಾಗಲೂ ಹೇಳ್ತೀನಿ ನಂಬರೇ ದೇವರು, ದೇವರೇ ನಂಬರ್ ಅನ್ನೋ ಥರ ಹೇಳ್ತೀನಿ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇವತ್ತಿನ ದಿನಾಂಕದಲ್ಲಿ ಹುಟ್ಟಿದವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಕಾಂಬಿನೇಷನ್ ಹುಟ್ಟಿದವ್ರಿಗೆ, ಈ ಡೇಟಲ್ಲಿ ಹುಟ್ಟಿದವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸಣ್ಣ ಮಕ್ಕಳುಗಳು ಅವಕ್ಕೆ ಆಸೆ ಮನೇಲಿ ಸುಮ್ಮನೆ ಇರ್ತಾರೆ. ನಾನು ಅರ್ಧದಲ್ಲೇ ನಿಲ್ಲಿಸಿದ್ದೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮನೇಲಿ ಸುಮ್ಮನೆ ಇರ್ತಾರೆ. ಯಾರು ಬಂದಾಗ ಸಖತ್ತ ನುಲಿತಾ ಇರ್ತಾರೆ. ಹಂಗಾನೆ ಡ್ಯಾನ್ಸ್ಗಳೆಲ್ಲ ಭರತನಾಟ್ಯ ಎಲ್ಲ ಕಲ್ತ್ಬಿಟ್ಟಿರ್ತಾರೆ. ಹಾಗಾಗಿ 100% ಅವಾಗ ಏನಾಗುತ್ತೆ, ನಿಮ್ಮ ಮಗುಗೆ ಎನರ್ಜಿ ಬಂದ್ಬಿಡುತ್ತೆ. ಅಂದ್ರೆ ಯಾರೋ ಬಂದಾಗ ಎನರ್ಜಿ. ಹಾಗಾಗಿ ಅವಾಗ ಏನಾಗುತ್ತೆ, ನಿಮ್ಮ ಮಗುಗೆ ಅವರ ದೃಷ್ಟಿ, ಈ ಮಗು ಹೀಗೆ ಇದೇನಪ್ಪ ಅನ್ನೋ ತರ ದೃಷ್ಟಿ ಆಗುತ್ತೆ 100%. ಹಾಗಾಗಿ ಅವ್ರನ್ನ ನೀವು ನೋಡ್ಬೋದು, ಸಣ್ಣ ಮಕ್ಕಳುಗಳನ್ನೇ ತುಂಬಾ ಚೆನ್ನಾಗಿ ಮಾತಾಡುತ್ತಾರೆ, ತುಂಬಾ ಚೆನ್ನಾಗಿ ನಗ್ತಾರೆ. ಹಾಗಾಗಿ ಆಮೇಲೆ ಇವರು ಬಹಳ ವಿಶೇಷ. ಈ ಡೇಟರು ತುಂಬಾ ಕಂಡರ್ಗೆ ತುಂಬಾ ಜಾಸ್ತಿ ಹೆಲ್ಪ್ ಮಾಡ್ಬಿಡ್ತಾರೆ. ಈ ಡೇಟಲ್ಲಿ ಹುಡ್ತಾರು ಒಂದು ರೌಂಡು ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಕೊನೆಗೆ ಶತ್ರುತ್ವವನ್ನು ಜಾಸ್ತಿ ಬಳಸ್ಕೊತಾರೆ. ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಆಮೇಲೆ ಈ ಡೇಟಲ್ಲಿ ಹುಟ್ಟೋರಿಗೆ ದಯವಿಟ್ಟು ಹೇಳ್ತೀನಿ, ತುಂಬಾ ತೋರಿಸ್ಕಿನಂತ ಬುದ್ಧಿಗಳು ಜಾಸ್ತಿ ಇರುತ್ತೆ. ತುಂಬಾ ಹಲವಾರು ಅವರ ಪರ್ಸನಲ್ ಜೀರೋ ಬ್ಯಾಲೆನ್ಸ್ ಅನ್ನ ಬಿಟ್ಟು ಇನ್ನೆಲ್ಲವನ್ನೂ ತೋರಿಸಿರ್ತಾರೆ. ಹಾಗಾಗಿ ಈ ಡೇಟಲ್ಲಿ ಹುಟ್ಟೋರಿಗೆ ತೋರಿಸುವಂತ ಬುದ್ಧಿಗಳು ಜಾಸ್ತಿ ಇರುತ್ತೆ. ಹಾಗಾಗಿ ತೋರಿಸ್ಕೋಬಾರ್ದು. ಆಮೇಲೆ ಈ ಡೇಟಲ್ಲಿ ಹುಟ್ಟೋರಿಗೆ ಸಕ್ಸಸ್ ಬೇಕಷ್ಟೇನೆ. ಅವ್ರಿಗೆ ಅವ್ರ ಪರ್ಸನಲ್ ಏನು ಬೇಕಾಗಿರಕ್ಲಿ ಕಾಂಬಿನೇಷನ್. ಈ ಡೇಟಲ್ಲಿ ಹುಟ್ಟೋರಿಗೆ ಅವರ ಸಕ್ಸಸ್ ಇಂದ ಹೆವಿ ನಿಂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರು ನಾನು ಹೀಗೆ ಇದ್ದೀನಿ, ನಾನು ಹೀಗೆ ದುಡ್ದಿದ್ದೀನಿ ಅನ್ನೋದು ಕೂಡ ಎಲ್ಲವನ್ನೂ ತೋರಿಸ್ಕೊತಾರೆ. ನೀವು ಅಮೀರ್ ಖಾನ್ ಆಗಿರ್ಬೋದು, ವಿರಾಟ್ ಕೊಹ್ಲಿ, ಇವರೆಲ್ಲ ನೋಡಿ ಎಷ್ಟೋ 100 ಕೋಟಿಗೆ ಹೋದ್ರು ಅಂತ ಮೊನ್ನೆಲ್ಲ ಮಾತಾಡಿದ್ರು.
ಇವಾಗೆಲ್ಲ ಬಹಳ ಮಾರ್ಕೆಟ್ ಕಮ್ಮಿ ಆಯ್ತು. ಮತ್ತೆ ಈ ತರ ತೋರಿಸ್ಕೊಳ್ಳೋದು ಡೇಟಾ ಪ್ರತಿ ಡೇಟರ್ ಅಮೀರ್ ಖಾನ್, ವಿರಾಟ್ ಕೊಹ್ಲಿ ಇವರೆಲ್ಲರೂ ಕೂಡ ಸಖತ್ತು ತುಂಬಾ ತೋರಿಸ್ಕೊಳ್ಳೋದ್ರಲ್ಲಿ ತುಂಬಾ ಸಕ್ಸಸ್. ಆಮೇಲೆ ಇವ್ರನ್ನ ಯಾವಾಗಲೂ ಕೆಣಕಿದಾಗ ತುಂಬಾ ಸಖತ್ತು ವೈಬ್ರೇಷನ್ ಬರುತ್ತೆ ನೋಡಿ. ಗಂಭೀರ್ ಇದೆ ಡೇಟಾ ಬರ್ತು, ತುಂಬಾ ಗಂಭೀರ್ನ ನೀವು ನೋಡಿರ್ಬೋದು. ಇವಾಗ ಅವ್ರ ಹೆಂಡತಿ ಮೇಲಿಂದ ಜಗಳ, ಕೋಪ, ಇವಾಗ ನಾನೇ ಅಂತ ಅನ್ನಿಸ್ಬೇಕಾರೆ ತುಂಬಾ ಚೆನ್ನಾಗಿ ಆಡ್ತಾವ್ರೆ ನೋಡಿ. ಅವ್ರಿಗೆ ಎನರ್ಜಿ ಇವಾಗ ಹೆಂಗಿದೆ ಅಂದ್ರೆ ಇವಾಗೇನ ಇಂಡಿಯನ್ ಟೀಮ್ಗೆ ಆಡಿಸ್ಬೋದು, ಆ ಮಟ್ಟಕ್ಕೆ ಎನರ್ಜಿಯಿಂದ ಆಡ್ತಾವ್ರೆ. ಖಂಡಿತ ಕೂಡ ಅವ್ರ ಏಜ್ ಆದ್ರೂ ಕೂಡ ಅವ್ರಿಗೆ ಇಲ್ದಿಲ್ಲ. ಒಂದು ಈ ಡೇಟರ್ಗೆ ಆಮೇಲೆ ಹೆಚ್ಚಿನ ರೀತಿಯಲ್ಲಿ ತಾಯಿನ ಬಹಳ ಇಷ್ಟಪಡ್ತಾರೆ ಅಂತ ಹೇಳ್ತಿದೆ, ತಂದೆನ ಅಷ್ಟು ಇಷ್ಟಪಡಲ್ಲ. ಆಮೇಲೆ ಇವ್ರಿಗೆ ನಗು ಸ್ವಭಾವ ಜಾಸ್ತಿ ಇರುತ್ತೆ, ಆಮೇಲೆ ಕೋಪನೂ ಜಾಸ್ತಿ ಬಂದ್ಬಿಡುತ್ತೆ, ಕೋಪನೂ ತುಂಬಾ ಜಾಸ್ತಿ ಬರುತ್ತೆ. ಆಮೇಲೆ ದಯವಿಟ್ಟು ಇವರ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಮನಸ್ತೃಪ್ತಿ ಕೈ ಮುಗಿದು ಹೇಳ್ತೀನಿ, ಇವರ ಜೀವನದಲ್ಲಿ ಸಂಗಾತಿಗಳು ಈ ಡೇಟಲ್ಲಿ ಇರಬಾರ್ದು. ಸಂಗಾತಿ ಆಗಲಿ, ಇಲ್ಲ ಹುಡುಗ ಆಗಲಿ, ಇಲ್ಲ ಹುಡುಗಿ ಆಗಲಿ, ಇವರಿಗೆ ಭಯಂಕರ ತೊಂದರೆಗಳು. ಜೀವನದಲ್ಲಿ ನೆಮ್ಮದಿ ಇರೋಕ್ಕಾಗಲ್ಲ, ನೆಮ್ಮದಿನ ಜೀವನದಲ್ಲಿ ಹಾಳು ಮಾಡ್ಕೊತೀರ. ಹಾಗಾಗಿ ಇವ್ರನ್ನ ಯಾವತ್ತೂ ಮದುವೆ ಆಗಬಾರ್ದು. ಮತ್ತೆ ಈ ಡೇಟಲ್ಲಿ ಯಾವತ್ತೂ ಮನೆ ಕಟ್ಟೋದು, ಗುದ್ಲಿ ಪೂಜೆ ಯಾವುದು ಶುಭ ಕೆಲಸವನ್ನ ಮಾಡಬಾರ್ದು ನೋಡಿ. ಎಲ್ಲರೂ ಕೂಡ ಇಲ್ಲೇನಾಗುತ್ತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ತಿಥಿನ ಹೆವಿ ಫಾಲೋ ಮಾಡ್ಬಿಡ್ತಾರೆ, ನಕ್ಷತ್ರಗಳನ್ನ ಇತ್ತೀಚೆಗೆ ಎಲ್ಲರೂ ಫಾಲೋ ಮಾಡ್ತಾ ಇರ್ತಾರೆ 100%. ಯಾಕಂದ್ರೆ ಹಲವಾರು ಜನಕ್ಕೆ ನನ್ನ ಬುಕ್ನ 2400 ರೂಪಾಯಿ ತರ ನನ್ನ ಫೈಲು ಎಲ್ಲವನ್ನೂ ನಾನು ಕೊಟ್ಟಿದ್ದೀನಿ. ಅದರಲ್ಲಿ A to Z ಎಲ್ಲವೂ ಇರುತ್ತೆ, ನ್ಯೂಮರಾಜಿ, ಅಸ್ಟ್ರಾಲಜಿ ಎಲ್ಲವೂ ಇರುತ್ತೆ. ಇಲ್ಲೇನಾಗುತ್ತೆ ಈ ಡೇಟವ್ರಿಗೆ ನನ್ನ ಮನಸ್ಸು ತೃಪ್ತಿಯಾಗಿ ಹೇಳ್ತಾ ಇದ್ದೀನಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನೇ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಜ್ಯೋತಿಷ್ಯ ಎಷ್ಟು ಇದೆ ನ್ಯೂಮರಾಜಿ ಅಷ್ಟು ಆಳಕ್ಕೆ ಹೋಗಿ ಆಚೆ ಬಂದಿದ್ದೀನಿ, ಅಷ್ಟು ನನಗೆ ಗೊತ್ತು. ನನ್ನ ನೋವು ನನಗೆ ಗೊತ್ತು. ಯಾಕಂದ್ರೆ ಪ್ರತಿ IPL ಮ್ಯಾಚ್ ನಾನು ಹೀಗೆ ಇರುತ್ತೆ ಅಂತ ಸ್ಕೋರ್ನ ಜಡ್ಜ್ ಮಾಡ್ತೀನಿ. ನಾನು ಇವತ್ತಿಂದಲ್ಲ 10 ವರ್ಷದಿಂದ ಜಡ್ಜ್ ಮಾಡ್ತಾ ಇದ್ದೀನಿ. ನನಗೆ ಸಾಕು ರಿಟೈರ್ಡ್ ಆಗಬೇಕು ಅಂತ ಅನಿಸ್ಬಿಟ್ಟೈತೆ ಖಂಡಿತ ಕೂಡ. ಯಾಕಂದ್ರೆ ಈ ಜ್ಯೋತಿಷ್ಯ ಅಂದ್ರೆ ಬೇರೆಯವ್ರ ತರ ಮಾಡಕ್ ನನಗೆ ಇಷ್ಟ ಇಲ್ಲ. ನನಗೆ ಸೋಲನ್ನು ಒಪ್ಕೊಳಕ್ ಇಷ್ಟ ಆಗಲ್ಲ. ಯಾವಾಗಲೂ ಇಂತಿಂಥ ಡೇಟ್ ಅನಾಹುತ ಆಗುತ್ತೆ, ಈ ನಕ್ಷತ್ರ ಆಗುತ್ತೆ, ಹಿಂಗಾಗುತ್ತೆ ಅಂತ ಹೇಳ್ಕೆ ಬಂದೆ ಕರ್ನಾಟಕದಲ್ಲಿ. ಸುಮ್ಮನೆ ಜ್ಯೋತಿಷ ನಾನು ಎಲ್ಲರ ತರ ನಿಮ್ಗೆ ಈ ತರ ತೊಂದರೆಗಳಿದ್ರೆ ಬಂದ್ಬಿಡ್ರಮ್ಮ, ಪತ್ತಂಕರಿ ಹೋಮ ಮಾಡಿಸ್ಬಿಡ್ತೀನಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಯಾವನ್ರು ಹೇಳ್ದನು ಮಾಡ್ಬಿಟ್ರೆ ಸರೋಗ್ಬಿಡುತ್ತೆ ಅಂತ. ನಮ್ಮ ಏರಿಯಾದಲ್ಲಿ ಸ್ಲಮ್ಮಲ್ಲಿ ಇರೋರು ಎಲ್ಲರೂ ಕರ್ಕೊಂಡು ಬರ್ತೀನಿ, ನಾಳೆ ಅವರೆಲ್ಲ ಆಡಿಕಾರ್లు ಓಡಾಡೋ ತರ ಮಾಡಿಸ್ಬಿಡ್ಲಿ ನೋಡೋಣ ತಾಕತ್ತಿದ್ದವನು ಯಾವನಾರು ಇದ್ರೆ. ಸುಮ್ಮನೆ ಕಳ್ಳಿಗೊಂದು ಪಿಳ್ಳೆನೇವ ಅಲ್ಲ ಖಂಡಿತ ಕೂಡ. ನೋಡ್ರಿ ಈ ಪ್ರಪಂಚದಲ್ಲಿ ಎಲ್ಲಾರ ಮನೇಲೂ ದೋಸೆ ತೂತೇನೆ, ಇನ್ನು ಯಾರ ಮನೇಲೂ ದೋಸೆ ನೀಟಾಗಿ ಬರಕ್ಲ 100%, ಅದೇನು ಇಡ್ಲೆಲ್ಲ. ಹಾಗಾಗಿ ಸುಮ್ಮನೆ ಬಿಗ್ನೆಸ್ ಇನ್ನ ಜ್ಯೋತಿಷ್ಯವನ್ನ ನಾನು ಯಾವತ್ತೂ ಮಾತಾಡಿಲ್ಲ, ನನ್ನಡಗಳು ನಾನು ಮಾತಾಡಿಲ್ಲ. ಬೇಕಾದ್ರೆ ನನ್ನ ಮನಸ್ಸು ತೃಪ್ತಿಯಾಗಿ ಹೇಳ್ತಾ ಇದ್ದೀನಿ, ತುಂಬಾ ಚಾಲೆಂಜಿಂಗ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ 14 ಸಖತ್ ರಾಜಯೋಗದ ನಂಬರು. ಈ ತಮಿಳುನಾಡಲ್ಲಿ ಜಲ್ಲಿಕಟ್ಟೆ ಅಂತ ಬಹಳ ಒಂದು ದೊಡ್ಡ ಜೈಲಲಿತ ಇದ್ದಾಗಲೂ ಕೂಡ ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದು 14ನೇ ತಾರೀಕು ಅವತ್ತು ನೋಡಿ, ಅವತ್ತು ಬಹಳ ವಿಶೇಷವಾಗಿ ಪನ್ನೀರ್ ಸೆಲ್ವರು ಕೂಡ 14ನೇ ತಾರೀಕಿನ ಅವ್ರ ಜನ್ಮ ಇರೋದು. ಆದ್ರೆ 100% ಈ ವರ್ಷ 5ಗೆ ಸಖತ್ ಡೇಂಜರ್, ಆದ್ರೆ 14ಕ್ಕೆ ಸಖತ್ ರಾಜಯೋಗದ ನಂಬರ್ ಆಗುತ್ತೆ. ಆ ಜಲ್ಲಿಕಟ್ಟೆ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ಬಿಟ್ರು 100%. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 14ನ ಒಂದು ನಂಬರ್ ಯಾವಾಗಲೂ ಅಷ್ಟೇನೆ ಇನ್ನೊಬ್ರಿಗೆ ಹೋರಾಟದ ನಂಬರ್. ತುಂಬಾ ತುಂಬಾ ಇನ್ನೊಬ್ರಿಗೆ ಹೆಲ್ಪ್ ಮಾಡುತ್ತೆ. ಇನ್ನೊಬ್ಬರನ್ನ ನೀವು ಉದ್ಧಾರ ಆಗ್ಬೇಕು ಅಂದ್ರೆ ಈ ಡೇಟಾವನ್ನ ಬಳಸ್ಕೋಬೇಕು. ಸಖತ್ತಾಗಿ ಉದ್ಧಾರ ಮಾಡ್ಬಿಡ್ತಾರೆ. ಆದ್ರೆ ಉದ್ಧಾರ ಆದ್ಮೇಲೆ ಇವ್ರಿಗೆ ಮೋಸ ಮಾಡೋಗ್ಬಿಡ್ತಾರೆ. ಆಮೇಲೆ ಈ ಡೇಟಲ್ಲಿ ಹುಟ್ಟಿದವರು ದಯವಿಟ್ಟು ಸಾಲವನ್ನ ಕೊಡಬಾರ್ದು, ಯಾರಿಗೂ ಸಾಲವನ್ನ ಕೊಡಬಾರ್ದು. ಯಾಕಂದ್ರೆ ಎಂತ ಒಳ್ಳೆಯವರಿದ್ರು ಕೂಡ ಇವ್ರಿಗೆ ಮೋಸ ಮಾಡ್ತಾರೆ. ನಾನು ನೋಡಿ, ನಾನು ಕೂಡ 5ನೇ ತಾರೀಕಿನೇ ನಾನು ದುಡ್ದಿರೋ ದುಡ್ಡನ್ನ ಅರ್ಧ ಭಾಗ ನಾನು ಹೆಲ್ಪ್ ಮಾಡಿದ್ದೀನಿ, ಅರ್ಧ ಭಾಗದ ಹತ್ತತ್ರ ಹೆಲ್ಪ್ ಮಾಡಿದ್ದೀನಿ. ಆದ್ರೂ ನಮಗೇನೆ ಅವರು ನಮಗೆ ಫೋನ್ ಎತ್ತಾಕಲ್ಲ, ಹೆಲ್ಪ್ ಕಷ್ಟ ಅಂತ ಕೇಳೋದ್ರಿಗೆ ಕೊಟ್ಟವ್ರಿಗೆ. ಇನ್ನು ಬೇರೆಯವ್ರ ನಾರ್ಮಲ್ ವ್ಯಕ್ತಿಗಳು ದಯವಿಟ್ಟು ಈ ಡೇಟಲ್ಲಿ ನೀವು ದುಡಿತೀರಾ, ಯಾವತ್ತೂ ದುಡ್ಡನ್ನ ಇನ್ನೊಬ್ರಿಗೆ ಕೊಡಬೇಡಿ. ಆಮೇಲೆ ನಿಮ್ಮ ಈ ಡೇಟಲ್ಲಿ ಹುಡ್ತವ್ರಿಗೆ ತೋರಿಸ್ಕೊಂಡ ಬುದ್ಧಿಗಳಿರುತ್ತೆ. ಇವಾಗ ನಾನೇ ಆಗಲಿ ಎಲ್ಲಾ ಜ್ಯೋತಿಷರು ನನ್ನ ಕ್ಲಾಸಿಗೆ ಬರೋರು, ನಾನು ಹಿಂಗೆ ದುಡಿತಾ ಇದ್ದೀನಿ, ನಾನು ಹಿಂಗೆ ಕ್ಲಾಸ್ ಮಾಡ್ತಾ ಇದ್ದೀನಿ, ಈಗ ನಡ್ಕತ್ತಾ ಇದ್ದೀನಿ ಅಂದ್ರೆ ಎಲ್ಲರಿಗೂ ಹೊಟ್ಟೆ ಹೋರಿ. ನಿಜವಾಗ್ಲೂ ಕೂಡ ನಾನು ತೋರಿಸ್ಕೊಂಡಿದ್ರಿಂದಲೇ ಬಂದಿದ್ದು, ನಂದು ಡೇಟಾ ಬರ್ತಿದ್ದು ಖಂಡಿತ ಕೂಡ. ನಂದಾಗಿರೋದಕ್ಕೆ ಈ ತರ ಬಂತು. ಇವತ್ತು ವಿರಾಟ್ ಕೊಹ್ಲಿ ಇವತ್ತು ಬೆಂಗಳೂರು ಟೀಮಿಗೆ ಆಡಿಲ್ಲ ಅಂದ್ರೆ KL ರಾಹುಲ್ ಇಂಡಿಯನ್ ಟೀಮಿಗೆ ಆಡ್ತಾ ಇರಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ, ನನಗೆ ಚೆನ್ನಾಗಿ ಗೊತ್ತು. ವಿರಾಟ್ ಕೊಹ್ಲಿ KL ರಾಹುಲ್ನ ಕರ್ಕ ಬಂದೇ ಬರ್ತಾನೆ ಇಂಡಿಯನ್ ಟೀಮ್ಗೆ, ಸಾಥ್ ಕೊಟ್ಟೆ ಕೊಡ್ತಾನೆ ಅಂತ. 100% ಅಷ್ಟು ಸಾಥ್ ಕೊಡ್ತಾರೆ. ಈ ಡೇಟಾ ಅವ್ರಿಗೆ ಅಷ್ಟು ವೈಬ್ರೇಷನ್ ಇರುತ್ತೆ.
ತುಂಬಾ ಜಾಸ್ತಿ ಈ ಡೇಟರ್ಗೆ ಭಯಂಕರ. ಇನ್ನೂ ಬಹಳ ಮಾತಾಡ್ತೀನಿ, ನನಗೆ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಮಾತಾಡ್ತಾ ಇದ್ದೀನಿ. ಈ ಡೇಟರ್ಗೆ ಸಂಗಾತಿ ಮತ್ತೆ ಫ್ರೆಂಡ್ಸ್ ಚಾಕು ಹಾಕಿ ಇರಿತಾರೆ ಖಂಡಿತ ಕೂಡ. ಹೆಂಡತಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು. ನೀವು ಹೆಂಡತಿ ಅಂತ ನೀವು ಸುಮ್ಮನೆ ನೀವು ದೇವಸ್ಥಾನದಲ್ಲಿ ಇಬ್ರು ಕೈ ಮುಗಿಬೇಕಷ್ಟೇನೆ, ಮನೇಲಿ ಸುಮ್ಮನೆ ಇಬ್ರು ಜೊತೆಲಿ ಮಲ್ಬೇಕಷ್ಟೇನೆ. ಕುತ್ಕೊಂಡು ಮಾತಾಡ್ಬೇಕಾದ್ರೆ ಒಂದೊಂದು ಮಾತನ್ನು ಕೂಡ ಚುಚ್ಚಿ 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 ಸಾಯಿಸ್ತಾ ಇರ್ತಾರೆ. ಹೆಂಡತಿ ಆದ್ರೂ ಸರಿ, ಗಂಡ ಆದ್ರೂ ಸರಿ, ಫ್ರೆಂಡ್ಶಿಪ್ ಆದ್ರೂ ಸರಿ. ಇಲ್ಲೇನಾಗುತ್ತೆ, ಫ್ರೆಂಡ್ಶಿಪ್ ಹಿಂದೆ ಮಾತಾಡ್ತಿರ್ತಾರೆ, ಹೆಂಡತಿ ಮುಂದೆ ಮಾತಾಡ್ತಿರ್ತಾರೆ, ಗಂಡ ಮುಂದೆ ಮಾತಾಡ್ತಾರೆ. ಫ್ರೆಂಡ್ಸ್ ಯಾಕೆ ಹಿಂದೆ ಮಾತಾಡ್ತಾರೆ? ಮುಂದೆ ಮಾತಾಡಿದ್ರೆ ನಾಳೆ ನೀವು ಕಟ್ ಮಾಡ್ಬಿಡ್ತೀರಾ. ಹಿಂದೆ ನಿಮ್ಮನ್ನ ಒಂಥರ ನಿಮ್ಮನ್ನ ಹಾಳು ಮಾಡ್ತಾ ಬರ್ತಾ ಇರ್ತಾರೆ ಈ ಕಾಂಬಿನೇಷನ್ ಅವರು. ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಥರದವ್ರನ್ನ ಫ್ರೆಂಡ್ಶಿಪ್ ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೇಗೆ ನೀವು ಸ್ನಾನ ಮಾಡಿದ್ಮೇಲೆ ಹೇಗೆ ನೀವು ನೀಟಾಗಿ ಆಗ್ತಿರೋ ಹಾಗೆ ಡೇಟ್ ಆಫ್ ಬರ್ತ್ ಹುಡ್ತವ್ರನ್ನು ಕೂಡ ನೀವು ಕರೆಕ್ಟಾಗಿ ಫಾಲೋ ಮಾಡ್ಬೇಕಾ ಬರುತ್ತೆ. ಹೇಗೆ ನೀವು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿರೋ ಅದೇ ರೀತಿಯಲ್ಲಿ ನಿಮ್ಮ ಜೊತೆಲಿದ್ದವರು 100% ಸಖತ್ತು ಆತ್ಮೀಯವಾಗಿ ಫ್ರೆಂಡ್ ಆಗ್ತಾರೆ. ಕೊನೆಗೆ ನೋಡ್ರೆ ಚಾಕು ಹಾಕಿ ಇರಿದ್ರೆ ಅವರೇ ಇರಿದಿರ್ತಾರೆ ಖಂಡಿತ ಕೂಡ. ನಿಮ್ಮ ಸಕ್ಸಸ್ನ ಅವ್ರು ಸಹಿಸಕ್ಕಲ್ಲ. ಆ ಸಕ್ಸಸ್ನ ಸಹಿಸಕ್ಕಾಗದಿರೋಂಥ ಡೇಟ್ ಆಫ್ ಬರ್ತ್ ಅವ್ರು ಯಾರು? ನಿಮ್ಮ ಜೀವನದಲ್ಲಿ ಸಂಗಾತಿಗಳನ್ನ ಮಾಡ್ಕೊಂಡ್ರೆ ನಿಮ್ಮನೆ ಹಾಳಾಗೋಗೋದು ಯಾವುದು? ಇಲ್ಲ ನೀವು ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ನೀವು ಮದುವೆ ಮಾಡ್ಕೊಂಡ್ರೆ ಹಾಳಾಗೋದು ಯಾವುದು? ಇಲ್ಲ ನೀವು ಉದ್ಧಾರ ಆಗೋದು ಯಾವುದು? ಅದನ್ನು ಕೂಡ ಬ್ರೇಕ್ ಆದ್ಮೇಲೆ ತಿಳಿಸ್ಕೊಡ್ತೀನಿ. ಓಕೆ ಗುರುಜಿ. ವೀಕ್ಷಕರೇ, ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ಕಾರ್ಯಕ್ರಮ ಮುಂದುವರಿತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಇವತ್ತಿನ ವಿಶೇಷತೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ, ಸೊ ಮುಂದುವರಿಸಿ ಗುರುಜಿ. ನೋಡಿ, ನಾನು 100% ಕ್ಲಾಸನ್ನ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದೇ 6ನೇ ತಾರೀಕು, ಈ ಮುಂದಿನ ತಿಂಗಳು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಹಲವಾರು ಜನ ಇದು ಲಾಸ್ಟ್ ಕ್ಲಾಸ್ ಆದರೂ ಆಗ್ಬೋದು, ಇಲ್ಲ ಮಾಡ್ಬೋದೋ ಗೊತ್ತಿಲ್ಲ. ತುಂಬಾ ನನಗೆ ಬಹಳ ಬೇಕಾದಂಥ ವ್ಯಕ್ತಿಗಳು, ತುಂಬಾ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಯಾಕೆ ಮಾಡ್ತೀರಾ ಕ್ಲಾಸನ್ನ, ನೀವು ಕಲಿಸ್ಕೊಡಕ್ಕೆ ಹೋಗಿರ್ತಾನೆ, ನಿಮಗೆ ತೊಂದರೆಗಳಾಗಿದ್ದು ಬಿಟ್ಬಿಡಿ ಅಂದರು. ಹಾಗಾಗಿ ಇಲ್ಲ, ತುಂಬಾ ಜನ ಅಭಿಮಾನಿಗಳು ಒಬ್ಬರಾಗ್ಲಿ ಇಬ್ಬರಾಗ್ಲಿ ನಮ್ಗೆ ಹೇಳ್ಕೊಡಿ ಅಂದರು. ಒಬ್ರಿಗೆ ಹೇಳ್ಕೊಡೋ ಬದಲು ಹೇಳ್ಕೊಡೋಣ ಅಂತ 100% ಎಲ್ಲ ಕ್ಲಾಸನ್ನ ಮಾಡಿದೆ. ಫಸ್ಟ್ ಬರೀ ನ್ಯೂಮರಾಜ್ ಹೇಳ್ಕೊಡ್ಬೇಕು ಅಂತ ಆಸೆ ಬಿದ್ದೆ. ನಿಲ್ಲಿಸ್ಬಿಡ್ಬೋದು, ನನಗೆ ಗೊತ್ತಿಲ್ಲ. ಅಸ್ಟ್ರಾಲಜಿನೂ ಕೂಡ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ನಾನು ಯಾಕಂದ್ರೆ ನನಗೆ ಬಿಗ್ನೆಸ್ ಲೈನಿಗೆ ಹೋಗ್ಬೇಕಂತ ತುಂಬ ಅನಿಸುತ್ತೆ. ಯಾಕಂದ್ರೆ ನಾನು ಯಾವುದೇ ಒಂದು ಬಿಗ್ನೆಸ್ ಒಂದು ಲೈನನ್ನು ನನಗೆ ಇಷ್ಟು ವರ್ಷ ಅಂತ ಮಾಡ್ತೀನಿ, ಅದ್ರ ಮೇಲೆ ನನಗೆ ಕ್ರೇಜ್ ಹೋಗ್ಬಿಡುತ್ತೆ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನೂ ಹಾಗೆ ಮಾಡ್ಕೇ ಬಂದನು. ಫಸ್ಟು ನಾನು ಮೂಲತಃ ನನ್ನನ್ನು 5ನೇ ಕ್ಲಾಸ್ 7ನೇ ಕ್ಲಾಸ್ ಓದಬೇಕಾದ್ರೆ ನಾನೊಬ್ಬ ರೈತ, ಪಕ್ಕಾ ರೈತ. ನಾನೊಬ್ಬ 7ನೇ ಕ್ಲಾಸ್ ಓದಬೇಕಾದ್ರೆ ನಾನಿರೋಂಥ ಜಮೀನು ಒಂದು 35 ಎಕರೆ 25 ಎಕರೆ ಅಥವಾ ಒಂದು ಜಮೀನು ಬೇಲೂರು ಹತ್ರ ಒಂದು ಚನ್ನಹಳ್ಳಿ ಅಂತ ಗ್ರಾಮ. ಅಲ್ಲಿ ನಾನು ನಮ್ಮ ತಾಯಿ ಇಬ್ಬರೇನೆ ಆ ಮನೇಲಿ ಇರ್ಬೇಕು ಖಂಡಿತ ಅಲ್ಲ ಕೂಡ. ಎಷ್ಟು 4 ಜೊತೆ ಎತ್ತುಗಳು, ಹಸುಗಳು, ಎಮ್ಮೆಗಳು, ಸಿಂಧಿಯಸಗಳು, ಒಂದು 100-150 ಕೋಳಿಗಳು, ಮತ್ತೆ ಬಾತ್ಕೋಳಿಗಳು. ನಮ್ಮ 25 ಎಕರೆ ಜಮೀನಲ್ಲಿ 2 ಕೆರೆ ಇತ್ತು. 2 ಕೆರೆಯಲ್ಲಿ ನೀರು, ಮತ್ತೆ ನೀರಿಲ್ಲ ಅಂದ್ರೆ ಹೊಳೆಯಲ್ಲಿ ಎಕ್ಸಿ ಹೊಳೆಯಲ್ಲಿ ನೀರನ್ನ ತರ್ತಾ ಇದ್ದೆ ಎತ್ತು ನೋಡ್ಕೊಂಡು. ಆ ಟೈಮಲ್ಲಿ ನಮ್ದು ಹಾಸನದಲ್ಲೂ ಕೂಡ ಜಮೀನಿತ್ತು. ಹಾಸನ್ಗೂ ಅಲ್ಲಿಗೂ ನಾನು ಎತ್ತಿನ ಗಾಡಿ ಹೊಡ್ಕೊಂಡಿದ್ದೆ. ನಾನು ಮೂಲತಃ ನಾನು ಒಬ್ಬ 5ನೇ ಕ್ಲಾಸಿಂದ ಹತ್ತವಾಗಿ 7ನೇ ಕ್ಲಾಸ್ವರೆಗೂ ಬಹಳ ವಿಶೇಷವಾಗಿ ನಾನೊಬ್ಬ ಸಣ್ಣ ಹುಡುಗನಿಂದಲೇ ರೈತ. ನಾನೊಬ್ಬ ರೈತ, ಜಮೀನು, ಆಲೂಗಡ್ಡೆ. ನಿಮಗೆ ಗೊತ್ತಿಲ್ಲ, ಒಂದು ಜೀವನದಲ್ಲಿ ಒಂದು ಘಟನೆ ಹೇಳ್ತೀನಿ. ನಾನು ನಮ್ಮಮ್ಮ ಇಬ್ಬರು ಇದ್ವಿ. ಮಟ್ಟ ಮಧ್ಯಾಹ್ನ ನಮ್ಮ ಮನೆ ಪಕ್ಕ ಸುತ್ತ ತೆಂಗಿನ ಮಾವಿನ ಮರ, ಒಂದೇ ಒಂದು ಮನೆ, ಯಾವುದೇ ಮನೆ ಇಲ್ಲ ಜಮೀನೊಳಗಡೆ. ಸುತ್ತನೂ 1 ಕಿಲೋಮೀಟರ್ ಕಮ್ಮಿ ಯಾವುದೇ ಊರಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಕಡಿಮೆ ಊರಿಲ್ಲ, ಮನೆ ಇಲ್ಲ, ಕಾಡು ಮಧ್ಯೆ ನಮ್ದೊಂದು ಜಮೀನು. ತುಂಬ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು 12:15 ಬಹಳ ವಿಶೇಷವಾಗಿ ನಮ್ಮಮ್ಮ ರಾಗಿ ಎಲ್ಲ ಅಂತ ಹೇಳ್ಬಿಟ್ಟು ಮಲಗಿದ್ದೆ. ನಾನು ಗದ್ದೆಲ್ಲಿ ಹೊಲ ಉಳ್ತಿದ್ದೆ, ಹಿಂಗೆ ಬರ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಒಂದು ಹಾವು ಆಲೂಗಡ್ಡೆ ಹೊಲದಲ್ಲಿ ಬಂದಿದೆ. ಹೆಚ್ಚು ಕಮ್ಮಿ ಇಷ್ಟಪ್ಪ ಇದೆ ಸರ್ಪ, ಬಹಳ ಇಷ್ಟಪ್ಪ ಇದೆ ಸರ್ಪ. ಏನು ನಮ್ಮಮ್ಮ ಹಾವು ಕಣಮ್ಮ ಅಂದಿದ್ದಕ್ಕೆ ನಮ್ಮಮ್ಮ ತಗೊಂಡು ಒಂದು ಒನಕೆ ತಂದು ಹೊಡೆದೇ ಬಿಡೋದು ಹಾವಿಗೆ. ಅದು ಇನ್ನೇನು ಅಟ್ಟಿಸ್ಕೆ ಬರ್ತೈತೆ ನಮ್ಮಮ್ಮನ. ನಮ್ಮಮ್ಮ ಅವಾಗ ನನ್ನ ಹೆಸರು ಅವಾಗ ವರದರಾಜ ಅಂತ ಖಂಡಿತಲ್ಲೂ ಕೂಡ. ನಮ್ಮಮ್ಮ ಇನ್ನೇನು ನನಗೆ ಭಾಳ ಹೊತ್ತು ಗ್ಯಾಪ್. ನಮ್ಮಮ್ಮ ಸತ್ತೋಗ್ಬಿಟ್ಟ ವರದ ಸತ್ತೇ ಅಂತ ಕೂಗ್ತು. ಆಮೇಲೆ ನಾನು ಇನ್ನೊಂದಮ್ಮ ಲೇಡೀಸ್ ಆ ದೊಣ್ಣೆ ಹಾಸ್ಬಿಟ್ಟು ಓಡೋದಿತ್ತು, ಅದನ್ನ ತೆಗೆದು ನಾನು ಹೊಡೆದು ಕೊನೆಗೆ ಅದನ್ನ ಸಾಯಿಸಿ ಸುಟ್ಟಾಕ್ತು ಖಂಡಿತಲ್ಲೂ ಕೂಡ. ಬೆಚ್ಚಿ ಬಿದ್ರು. ಹಾಗಾಗಿ ನಾನು ಮೂಲತಃ ರೈತ. ಆಮೇಲೆ ನನ್ನ ಲೈಫಲ್ಲಿ ಎಲ್ಲ ಬಿಸ್ನೆಸ್ ಅನ್ನು ತುಂಬ ಹಲವಾರು ಬಿಸ್ನೆಸ್ ನಾನು ನೋಡ್ಕೆ ಬಂದನು. ಹಾಗಾಗಿ ನನಗೆ ಜ್ಯೋತಿಷದ ಮೇಲೆ ತುಂಬ ಒಲವು ಸಕ್ಸಸ್ ಅನ್ನ ಬಂತು. ಹಾಗಾಗಿ ಇನ್ನು ಇದನ್ನ ಬಿಟ್ಟು ನಾನು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಾಗಿತ್ತೆ ಖಂಡಿತಲ್ಲೂ ಕೂಡ. ನಾನು ಇವಾಗಲೇ ಮಾಡಿರುವೆ. ಹಾಗಾಗಿ ಇವಾಗ
ಈ ಜ್ಯೋತಿಷವನ್ನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ. ಯಾಕಂದ್ರೆ ನಾನು ತುಂಬಾ ಪ್ರಾಕ್ಟೀಸ್ ಮಾಡ್ದಂಗೆ ಇಡೀ ವರ್ಲ್ಡಲ್ಲಿ ಯಾರು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಡೈಲಿ ಸಾಯ್ತೀನಿ, ಡೈಲಿ ಹುಡ್ತೀನಿ ಜ್ಯೋತಿಷದಲ್ಲಿ. ನಂಗೆ ಡೈಲಿ ಮರಣ, ಡೈಲಿ ಸಾವು. ಪ್ರತಿ ದಿವಸನೂ ನಾನು ಕ್ರಿಕೆಟ್ ಇವತ್ತು ಹೇಗಾಗುತ್ತೆ ಅಂತ ಹೇಳ್ತೀನಿ, ಇವತ್ತು ಹೇಗೆ ಮ್ಯಾಚು ಏನಾದ್ರು ಜರ್ಗ್ ಕೊಡ್ರೆ ನಾನು ಸತ್ತಂಗೆ, ತುಂಬಾ ಚೆನ್ನಾಗಾದ್ರೆ ಹುಟ್ಟಂಗೆ. ಈ ಥರದ ಒಂದು ಚಾಲೆಂಜಿಂಗ್ ಪ್ರೋಗ್ರಾಮ್ ಇಡೀ ವರ್ಲ್ಡಲ್ಲಿ ಜ್ಯೋತಿಷ್ಯರು ಆನ್ ಲೈವಲ್ಲಿ ಬಂದು ಹೇಳೋಂಥ ತಾಕತ್ತ ಇದ್ದನ್ನು ಯಾವನಿರಲ್ಲ. 10 ವರ್ಷದಿಂದ ಸತತವಾಗಿ ಮಾಡಿದ್ದೀನಿ. ನನಗೂ ನೋವಿದೆ. ಇಡೀ ಕರ್ನಾಟಕದಲ್ಲಿ ಇಂತಿಂಥ ಡೇಟು ಹಿಂಗೆ ಅನಾಹುತ ಆಗುತ್ತೆ ಅಂತ ಹೇಳ್ತೀನಿ. ಯಾವಾಗಲೂ ನೋಡಿ 6 ಅನ್ನೋ 8 ಅನ್ನೋ ನಂಬರ್ ತುಂಬ ಡೇಂಜರ್ ಅಂತ ಹೇಳ್ತೀನಿ. 100% ನಾನು ಹೇಳ್ದಂಗೆ ಎಲ್ಲವೂ ಕೂಡ ನಡೀತಾವೆ. ಈ ವರ್ಷದಲ್ಲಿ ತುಂಬಾ ದುರಂತ ಡೇಟ್ಗಳು 5, 3, 8 ಕರಿಮಾರಿ ಹಬ್ಬ ಡೇಟು ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಹಾಗಾಗಿ ನಾನು ತುಂಬಾ ನೋವು, ನಾನು ಮಾಡದೆ ಬಿಗ್ನೆಸ್ ಖಂಡಿತಲ್ಲೂ ಕೂಡ ಇಲ್ಲಿವರೆಗೂ ಸಣ್ಣ ಬಿಗ್ನೆಸ್ ಅನ್ನ ಮಾಡ್ಕೆ ಬಂದೆ. ಅದ್ರಲ್ಲಿ ಜ್ಯೋತಿಷವನ್ನೇ ದೊಡ್ಡ ಬಿಗ್ನೆಸ್ ಆಯ್ತು, ಜ್ಯೋತಿಷ್ಯ ಒಂದು ವೃತ್ತಿ ಆಯ್ತು. ಇದಕ್ಕಿಂತ ಇನ್ನೂ ದೊಡ್ಡ ಬಿಗ್ನೆಸ್ಗಳಿದಾವೆ. ಇದರಿಂದ ಇದು ನಮಗೆ ಮಾರ್ಕೆಟ್ ಬಂದಿರ್ಬೋದು, ನಮ್ಮನ್ನ ಜನ ಗುರುತಿಸ್ಬೋದು 100%. ಆರ್ಯವರ್ಧನ್ ಸರ್, ನೀವು ಸರ್ ಅಂತ ಒಂದು ಬಹಳ ವಿಶೇಷವಾಗಿ ಖುಷಿ ಆಯ್ತು. ಆದ್ರೆ ಇದರಿಂದ ಅಲ್ಲದೆ ಬೇರೆ ಬಿಗ್ನೆಸ್ಗಳು ಇನ್ನೂ ತುಂಬಾ ಹಲವಾರು ಬಿಗ್ನೆಸ್ ಇದೆ ಪ್ರಪಂಚದಲ್ಲಿ. ಅದಕ್ಕಾಗಿ ನನಗೆ ಆಸೆ ಬೇರೆ ಚೇಂಜಸ್ ಮಾಡೋಕಂತ. ಸರ್ ಇದೆಲ್ಲ ಮಾಡ್ತೀನಿ, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಕ್ಲಾಸನ್ನ ಜಾಯ್ನ್ ಆಗಿ, ಯಾಕಂದ್ರೆ ನಮ್ಗೆ ದಿವಸ ನೋಡಿ, ನನಗೂ ನೆನ್ನೆಲ್ಲ ಹಾಸನ್ಗೆ ಹೋಗಿ ಅಪ್ ಅಂಡ್ ಡೌನ್ ಬಂದು ಎಲ್ಲವನ್ನೂ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಓಡ್ ಬರಬೇಕು. ಎಷ್ಟು ಕಷ್ಟ ಇದೆ ನಂಗೆ ಒಬ್ಬನಿಗೆ ಗೊತ್ತು. ಒಂದು ನನ್ನ ಹೆಂಡ್ತಿಂಗ್ ಅಂದ್ಲು, ರೈ ಎದಲ್ರಿ ಅಂದ್ರು. ನಾನು ಎದ್ದಿದ್ದೆ 7:15, ನನ್ನ ಹಣಗಳು ಎದ್ದಿದ್ದು 7:15. 7:15 ಸ್ನಾನ ಮಾಡಿ ಚಾಮರಾಜಪೇಟೆಯಿಂದ ಸ್ನಾನ ಮಾಡಿ ಎದ್ದು ಬಿದ್ದು ಓಡಿ ಡ್ರೈವಿಂಗ್ ಮಾಡಿಸ್ಕೊಂಡು ಬಂದು ಆ ಓವರ್ಟೇಕ್ ಡ್ರೈವಿಂಗ್ ಎಲ್ಲವೂ ಕೂಡ ನನ್ನ ಇದರಲ್ಲಿ. ಹಾಗಾಗಿ ಇವತ್ತು ಊಟದಂಥವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನನ್ನ ನೋವು ನಿಮ್ಗೆ ಯಾರಿಗೂ ಬರಬಾರ್ದು. ನಾನು 5ನೇ ತಾರೀಕು ನನಗೆ ನೋವು ಗೊತ್ತು, ನನಗಿಂತ ಈ ನೋವನ್ನು ಅನುಭವಿಸೋಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಈ ಡೇಟವ್ರನ್ನ ಬಳಸಬೇಡಿ. ನೀವು ಬಳಸೋದು ಒಂದೇನೆ, ನೀವು ಸಾಯೋದು ಒಂದೇನೆ. 100% ನಿಮ್ಮ ಡೆತ್ ನೋಟನ್ನ ಬರೆದಿಟ್ಟಂಗಿರುತ್ತೆ. ಅನುಭವಿಸಿರೋ ನಾನು, ಹೇಳ್ತಿರೋದು ನಾನೇ. ಹಾಗಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಣ್ಣ ಮಕ್ಕಳಾಗ್ಲಿ, ನಿಮ್ಗೆ ಏಜ್ ಹಣ್ಣು ಮುದುಕರಾಗಿರ್ತೀರ, ಗೊತ್ತಿರಕ್ಲ ಯಾವುದೋ ಸುಮ್ಮನೆ ಹಳೆ ಕಾಲದ ಬುಕ್ಗಳನ್ನ ಜ್ಯೋತಿಷಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರ. ಆ ಪ್ರಾಕ್ಟೀಸಲ್ಲಿ ತಗೊಂಡು ಒಲೆ ಸುಟ್ಟಾಕ್ಬೇಕಷ್ಟೇನೆ, ಅದು ಅವ್ರ ರಿಸಲ್ಟ್ ಬರಕ್ಕಲ್ಲ. ಅನುಭವಿಸಿ ಹೇಳ್ತಾ ಇದ್ದೀನಿ. ಒಂದೊಂದು ದಿವಸನೂ ನಾನು ಕ್ರಿಕೆಟಲ್ಲಿ ಅನುಭವಿಸ್ತಾ ಇರ್ತೀನಿ. ಆದ್ರೂ ನೋವು ನನಗಿರುತ್ತೆ 100%. ಅದಕ್ಕೋಸ್ಕರ ಇಷ್ಟು ಮಾತನ್ನ ಹೇಳ್ತಾ ಇದ್ದೀನಿ. ಉದಾಹರಣೆ, ಇವರಿಗೆ ಭಯಂಕರ ಡೇಂಜರ್ ನಂಬರ್ 3ನೇ ತಾರೀಕು. ನಿಮಗೆ ಗೊತ್ತಿಲ್ಲ, ಜಯರಾಜ್ ಹುಟ್ಟಿರೋದು 5ನೇ ತಾರೀಕು, ಅವ್ರು 3ನೇ ತಾರೀಕನೇ ಅವ್ರನ್ನ ಮರಣವಾಗಿದ್ದು. ಬರ್ದಿಟ್ಟು ಕೇಳಿ ಅಶೋಕ್ ಕಪೇರ್ ಹತ್ರ. ನನ್ನ ಜೀವನದಲ್ಲಿ ನನಗೆ 5ನೇ ತಾರೀಕು ನನಗೆ ತುಂಬಾ ಕಷ್ಟ ಆದ್ರೆ ನನಗೆ ಗೊತ್ತಿಲ್ಲ, ಅಕಸ್ಮಾತಾಗಿ ಇಬ್ಬರು ಬಂದ್ರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ. ಖಂಡಿತ ಕೂಡ ಅವರಿಬ್ಬರಿಂದ ನಷ್ಟ ಆಗಿದ್ದು 1 ಕೋಟಿ. ಎಷ್ಟು ಹೇಳಿ? 1 ಕೋಟಿ ವಿತಿನ್ ಒಂದೇ ತಿಂಗಳಲ್ಲಿ ನನಗೆ ಮಾಡಿದ್ದವರು. ಒಂದೇ ತಿಂಗಳಲ್ಲಿ 1 ಕೋಟಿ ನಷ್ಟವನ್ನ ಮಾಡಿದ್ರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 3ನ ಒಂದು ನಂಬರು ನನ್ನ ಜೀವನದಲ್ಲಿ ಮಿರಾಕಲ್, ನನ್ನ ಡೆತ್ ನೋಟನ್ನು ಬರೆದಿಡೋಂಥ ಡೇಟ್ ಆಫ್ ಬರ್ತ್ ಆಗಿದ್ದು. ನಾನೊಬ್ಬನೇ ಅಲ್ಲ, ವಾಸಿಂ ಅಕ್ರಮ್ ಕೂಡ 5ನೇ ತಾರೀಕು, ಅವ್ರಿಗೆ ಶೂಟ್ ಮಾಡಿದ್ದು ಕೂಡ 3ನೇ ತಾರೀಕು. ಬಚಾವಾದ್ರು. ತಾಳೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ 3ನೇ ತಾರೀಕು ಬಹಳ ವಿಶೇಷವಾಗಿ, 12ನೇ ತಾರೀಕು, 21, 30 ಕರಾಳವಾದ ದಿನಗಳಾಗಿರ್ತವೆ. ಖಂಡಿತ ಕೂಡ ಇಂಥ ಡೇಟಲ್ಲಿ ಯಾವತ್ತೂ ಕೂಡ ಚಪ್ಪಲಿನೂ ಕೂಡ ತಗೋಬೇಡಿ ನಿಮ್ಮ ಲೈಫಲ್ಲಿ. ಮದುವೆ ಆಗಬೇಡಿ ಈ ಡೇಟಲ್ಲಿ ಹುಡ್ತವ್ರನ್ನ. ತುಂಬಾ ಎಷ್ಟೇ ಬ್ಯೂಟಿ ಆಗಿರಲಿ, ಹುಡುಗಾಗ್ಲಿ, ಎಷ್ಟೇ ಉನ್ನತ ಸ್ಥಾನದಲ್ಲಿರಲಿ, ಸಾಯೋವರೆಗೂ ಕಣ್ಣೀರಲ್ಲಿ ಕೈ ತೊಳಿತೀರ. ಇಬ್ರು ತೊಳಿತೀರಾ, ಇಬ್ರಿಗೂ ಅರ್ಥ ಆಗಲ್ಲ, ಇಲ್ಲ ಇಬ್ರು ಡೈವರ್ಸ್ ಆಗಿ ಆಚೆ ಹೋಗೋಕ್ಕಾಗಲ್ಲ. ಒಳ್ಳೆ ವಿಧಿಲ್ ಸಿಗಕ್ಕೆ ಸತ್ತೋಯ್ತಾರೆ. ಅದರಿಂದ ನೀವು ಅವ್ರನ್ನ ಸೆಲೆಕ್ಷನೇ ಮಾಡಬೇಡಿ. ಇದಾದ್ಮೇಲೆ ನಿಮ್ಮ ಜೀವನವನ್ನ ಹಾಳು ಮಾಡಿ ಚುಚ್ಚಿ ಸಾಯಿಸ್ಬಿಡ್ತೀರಾ. ಹುಡುಗಾಗ್ಲಿ ನೋಡಿ, 2 ಫ್ಯಾಮಿಲಿನ 1 ಫ್ಯಾಮಿಲಿನ ಮಾಡಿಬಿಡ್ತಾರೆ ಆ ಡೇಟು. ಅಂತ ಒಂದು ಡೇಟನ್ನ ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಹುಡುಗಾಗ್ಲಿ ನೀವು ಮ್ಯಾರೇಜ್ ಲೈಫಲ್ಲಿ ಆಗಬಾರ್ದು. ಇಲ್ಲ ಈ ಡೇಟಲ್ಲಿ ನೀವು ಒಂದು ಮನೆ ಕಟ್ಟೋದಾಗ್ಲಿ, ಗುದ್ಲಿ ಪೂಜೆ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ವಾಹನ ಖರೀದಿ ಮಾಡಲಿ, ಒಂದು ಬುಕ್ ಖರೀದಿ ಮಾಡೋದಾಗ್ಲಿ, ಸ್ಕೂಲ್ಗೆ ಸೇರಿಸೋದಲ್ಲಿ ಮಾಡಬಾರ್ದು. ನಿಮ್ಮ ಜೀವನನ ಹಾಳು ಮಾಡಿ ಹಾಕ್ಬಿಡ್ತಾರೆ ಖಂಡಿತ ಕೂಡ. ಅಷ್ಟು ನೋವು ಅನುಭವಿಸಿರ ಅಂತ ಒಂದು ಡೇಟ್ ಬಗ್ಗೆನೂ ಕೂಡ ಮತ್ತೆ ನಾಳೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈ ಡೇಟ್ ಬಗ್ಗೆ ಎಷ್ಟು ಎಳೆಯಾಗಿ ಬಿಚ್ಚಿಟ್ರು ಕೂಡ 1 ವಾರ ಬೇಕಾದ್ರೂ ಈ ನಂಬರ್ ಬಗ್ಗೆ ಮಾತಾಡ್ತೀನಿ. ಅಷ್ಟು ಮೀಟರ್ ನನಗಿದೆ ಖಂಡಿತ ಕೂಡ ಈ ನಂಬರ್ ಬಗ್ಗೆ. ಕೈ ಮುಗಿದು ಕೇಳ್ಕೊತೀನಿ. ಒಂದು ಡೇಟ್ ಹೇಳಿದೀನಿ, ನಾಳೆ ಮತ್ತೆ ಈ ಡೇಟ್ ಹೇಳ್ತೀನಿ. ಎಲ್ಲಿ ಹೋಗೋದ್ರಲ್ಲಿ ಕಾಯ್ತಾರೆ. ಓಕೆ ಗುರುಜಿ, ಧನ್ಯವಾದಗಳು.
ಎಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಹಾಗೆ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಪರಿಹಾರಗಳನ್ನ ಕಂಡುಕೋಬಹುದು. ಹಾಗೆ ಗುರೂಜಿಯವರು ಮುಂದಿನ ತಿಂಗಳು 6ನೇ ತಾರೀಕಿಂದ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಿಬಿರಗಳನ್ನ ನಡೆಸ್ತಾ ಇದ್ದಾರೆ. 6 ಭಾನುವಾರಗಳು ಈ ಶಿಬಿರಗಳು ನಡೆಯುತ್ತೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಈ ಶಿಬಿರಗಳಲ್ಲಿ ನೀವು ಪಾಲ್ಗೊಳ್ಬಹುದು. ಇದಾಗಿತ್ತು ಈ ಹೊತ್ತಿನ ಜ್ಯೋತಿಷ್ಯ ಹೀಗೂ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.